ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಚಳಿಗಾಲ ಆಗಿರೋದ್ರಿಂದ ಹಲವು ರೀತಿಯ ಹಸಿ ಕಾಳಿನ ಕಾಯಿಗಳು ಬರ್ತಾ ಇವೆ. ಅವರೆಕಾಯಿ, ಹಲಸಂದೆಕಾಯಿ, ತೊಗರಿಕಾಯಿ, ಹಸಿ ಬಟಾಣಿ ಈ ರೀತಿ ಮತ್ತು ಕುಂಬಳಕಾಯಿ ಈ ರೀತಿ ನಾನಾ ಹಸಿ ತರಕಾರಿಗಳ ಸೀಸನ್ ಇವಾಗ ಅಂತಲೇ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಹಸಿ ಕಾಳುಗಳನ್ನು ಹಲವಾರು ರೀತಿಯಲ್ಲಿ ಗೊಜ್ಜು ಮಾಡಿ ಮತ್ತು ಪಲ್ಯ ಮಾಡಿ ಅಥವಾ ಪುಲಾವ್ಗೆ ಬಳಸ್ಕೊಂಡು ತಿಂತೀವಿ. ಈ ಹಸಿ ಕಾಯಿಗಳನ್ನು ಈ ರೀತಿ ಹೆಂಚಿನ ಮೇಲೆ ಹಾಕಿ ಹುರಿದು ತಿಂದರೆ ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಹಸಿ ಬಟಾಣಿನ. ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಹುರಿದು ಕೊಟ್ಟರೆ ಅವ್ರಿಗೆ ಸಾಂಬಾರಲ್ಲಿ ಮತ್ತು ಗೊಜ್ಜುಗಳಲ್ಲಿ ಪಲ್ಯದಲ್ಲಿ ಹಾಕಿ ಕೊಟ್ಟರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ರೀತಿ ಉಂಡೆ ಕಾಯಿಗಳನ್ನು ಹುರಿದು ಕೊಟ್ಟರೆ ಅವರು ಸುಲ್ಕೊಟ್ಟು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಅದರ ಘಮಲು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಉಪ್ಪು ಖಾರ ಏನೂ ಇರೋದಿಲ್ಲ. ಆದರೆ ಆ ಹಸಿ ಕಾಳನ್ನು ನಾವು ಅಗಿದು ತಿನ್ನೋವಾಗ ಅದರ ಒಂದು ಘಮಲಿರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಹಸಿ ಕಾಯಿಯ ಅದು ಒಂದು ವಾಸನೆಯೇ ಚೆಂದ ತಿನ್ನೋವಾಗ ಅಷ್ಟು ಚೆನ್ನಾಗಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡಬಹುದು. ಮತ್ತು ಇದು ಬಂದು ಬೇಲದ ಹಣ್ಣುಗಳು. ನಾನು ಹುಲಿಯೂರು ದುರ್ಗದ ಹುಲಿಯೂರಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಗ ದೇವಸ್ಥಾನದ ಸುತ್ತಮುತ್ತಲು ಈ ರೀತಿ ತರಕಾರಿಗಳು ಮತ್ತು ಸೊಪ್ಪು ಮತ್ತು ಬೇಲದ ಹಣ್ಣು ಈ ರೀತಿ ಎಲ್ಲ ಹಾಕ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಬೇಲದ ಹಣ್ಣುಗಳನ್ನ ನಾನು ರೌಂಡ್ ಶೇಪಲ್ಲಿ ನೋಡಿದ್ದೆ. ಇದು ಉದ್ದವಾಗಿ ಇದೆ, ಮಾತ್ರ ತುಂಬ ಚೆನ್ನಾಗಿದೆ. ಕಪ್ಪಗೆ ಹಣ್ಣಾಗಿದ್ದಾವೆ, ಘಮ 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 ಅಂತ ಸ್ಮೆಲ್ ಬರ್ತಾಯಿತ್ತು. ತುಂಬ 15 ರೂಪಾಯಿಗೆ ನನಗಿದು 3 ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು, ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಸಾಮಾನ್ಯವಾಗಿ ಔಷಧಿಯುಕ್ತ ಗುಣಗಳು ಇದೆ ಅಂತ ಹೇಳ್ತಾರೆ ದೊಡ್ಡವರು. ಅದನ್ನು ಯಾವ ರೀತಿ ಉಪಯೋಗಿಸೋದು ಮತ್ತು ಯಾವ್ಯಾವ ರೀತಿಯ ಔಷಧಿಯುಕ್ತ ಗುಣಗಳು ಇವೆ ಈ ಬೇಲದ ಹಣ್ಣಲ್ಲಿ ಅಂತ ನೆಕ್ಸ್ಟು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸಿ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಿಟಿಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಹಣ್ಣುಗಳು ಸಿಗೋದು ತುಂಬಾ ಅಪರೂಪ. ನಾವು ಹೊರಗಡೆ ದೇವಸ್ಥಾನಗಳಿಗೆ ತುಂಬ ದೂರ ಹೋದಾಗ ಈ ರೀತಿಯ ಅಪರೂಪವಾದ ಹಣ್ಣುಗಳನ್ನು ನೋಡ್ಬೋದು.